ಮನೆಯೊಳಗಿದ್ದ ಬುಸ್ ಬುಸ್ ನಾಗಣ್ಣನಿಗೆ ಯಮಸ್ವರೂಪಿಯಾಗಿ ಬಂದ ವೃದ್ಧೆ. ಬರಿಗೈಯಲ್ಲಿ ಹಾವನ್ನ ಹಿಡಿದು ಹೆಗಲ ಮೇಲೆ ಹಾಕಿಕೊಂಡ ಮುದುಕಿ. ಕೊನೆಗೆ ಹಾವನ್ನ ತೆಂಗಿನ ಮರಕ್ಕೆ ಬೀಸಿ ಹೊಡೆದು ಸಾಯಿಸಿಯೇ ಬಿಟ್ಲು. ಅಬ್ಬಬ್ಬಬ್ಬ, ಇದಕ್ಕೆ ಧೈರ್ಯ ಅಂತ ಹೇಳಬೇಕೋ ಅಥವಾ ಹುಚ್ಚುತನ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ಈ ವೃದ್ಧೆಯ ಹುಚ್ಚು ಸಾಹಸವನ್ನೊಮ್ಮೆ ನೋಡಿ. ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದ ನಾಗರ ಹಾವನ್ನ ಬರಿಗೈಯಲ್ಲೇ ಹಿಡಿದಿದ್ದಲ್ಲದೆ ಅದನ್ನ ಹೆಗಲ ಮೇಲೆ ಹಾಕಿಕೊಂಡು ಹೋಗಿ ಕೊನೆಗೆ ತೆಂಗಿನ ಮರಕ್ಕೆ ಬೀಸಿ ಹೊಡೆದು ಸಾಯಿಸಿ ಬಿಟ್ಟಿದ್ದಾಳೆ. ಹೌದು, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೆಳಗುಲಿ ಬೆಟ್ಟದ ಮನೆಯಲ್ಲಿ ನಡೆದಿರುವ ಘಟನೆ ಇದು. ಇಲ್ಲಿ ಭಾರೀ ಗಾತ್ರದ ನಾಗರ ಹಾವೊಂದು ಮನೆಯೊಳಗೆ ಕಾಣಿಸಿಕೊಂಡಿತ್ತು. ಹಾವನ್ನ ಸೆರೆ ಹಿಡಿಯುವ ಸಲುವಾಗಿ ಕೆಲವರು ಉರಗರಕ್ಷಕರಿಗೆ ಕರೆ ಮಾಡ್ತಿದ್ರೆ, ಇನ್ನು ಕೆಲವರು ದೊಣ್ಣೆಯನ್ನ ಹುಡುಕ್ತಾ ಇದ್ರು. ಆದ್ರೆ ಈ ವೇಳೆ ಸೀದಾ ಮನೆಯೊಳಗೆ ಎಂಟ್ರಿ ಕೊಟ್ಟ ವೃದ್ಧೆಯೊಬ್ಬಳು ನಾಗರ ಹಾವನ್ನ ಬರಿಗೈಯಲ್ಲೇ ಹಿಡಿದು ಹೆಗಲ ಮೇಲೆ ಹಾಕಿಕೊಂಡು ಹೊರತಂದಿದ್ದಾಳೆ. ಅಜ್ಜಿಯ ಈ ವೀರಾವೇಶವನ್ನ ಕಂಡು ಅಲ್ಲಿದ್ದವರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಅವರೆಲ್ಲ ನೋಡ್ತಾ ಇದ್ದಂತೆಯೇ ಆ ವೃದ್ಧೆ ಹೆಗಲ ಮೇಲೆ ಹಾಕಿಕೊಂಡಿದ್ದ ನಾಗರ ಹಾವನ್ನ ಅಲ್ಲಿಯೇ ಇದ್ದ ತೆಂಗಿನ ಮರಕ್ಕೆ ಬೀಸಿ ಹೊಡೆದು ಸಾಯಿಸಿ ಬಿಟ್ಟಿದ್ದಾಳೆ. ಎರಡು ಮೂರು ಬಾರಿ ನಾಗರ ಹಾವನ್ನ ತೆಂಗಿನ ಮರಕ್ಕೆ ಬೀಸಿ ಹೊಡೆದ ವೃದ್ಧೆ ನಂತರ ಆ ಹಾವನ್ನ ನೆಲದ ಮೇಲೆ ಇಟ್ಟುಕೊಂಡು ಹಾವಿನ ತಲೆಯ ಮೇಲೆ ಕಲ್ಲಿನಿಂದ ಜಜ್ಜಿ ಸಾಯಿಸಿದ್ದಾಳೆ. ಮುದುಕಿಯ ರೋಷಾವೇಶವನ್ನ ಕಂಡು ಅಲ್ಲಿದ್ದ ಜನ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.